ನಮಸ್ಕಾರ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರಾಜ್ಯ ಸರ್ಕಾರದ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಇವರ ಕಿತ್ತಾಟದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಗೆ ಅಭಿವೃದ್ಧಿ ಅಧೋಗತಿಗೆ ಹೋಗ್ತಾ ಇದೆ. ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ, ಕಮಿಷನ್ ಹೆಚ್ಚಾಗಿ ಹೋಗಿದೆ. ಬಂಡವಾಳ ಹೂಡಿಕೆದಾರರು ಕರ್ನಾಟಕದಿಂದ ದೂರ ಸರಿತಾ ಇದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯನ್ನ ಬಿಟ್ಟು ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಿದ್ದಾರೆ. ರಾಜ್ಯಕ್ಕೆ ಮತ್ತು ರಾಜ್ಯದ ಜನತೆಗೆ ಇವರ ರಾಜಕಾರಣ ಸಂಕಷ್ಟ ತರೋದಂತೂ ಪಕ್ಕ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪ. ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮತ್ತು ಆಡಳಿತವಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಜಿಲ್ಲಾ ಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಮತ್ತು ತಂದಿರ್ತಕ್ಕಂಥ ಅನುದಾನನ ಉಳಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ದಿಸ್ ವಾಸ್ ದ ಪ್ರಾಬ್ಲಮ್. ಒಂದು ಸ್ವಲ್ಪ ಅನುದಾನನ ಸುಮಾರು ನಿಯರ್ಲಿ ಓವರ್ 700 ಕ್ರೋರ್ಸು ನಮ್ಮ ಕೈಯಲ್ಲಿತ್ತು. ಸ್ವರ್ಭಾಕಿ ಅಲಾಟ್ ಆಗಿದ್ದ ಹಣನೇ ಇತ್ತು. ಅದನ್ನೇ ಮುಂದುವರಿಸ್ಕೊಂಡಿದ್ದರೆ ಒಳ್ಳೆಯದಿತ್ತು. ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಇದು ಕಾಂಗ್ರೆಸ್ ಹಣ ಬಿ ಜೆ ಪಿ ಹಣ ಅಂತ ಇಲ್ಲಿ ಮನಸ್ಸಿಗೆ ಬಂತು ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಬಿಟ್ಟಾದ್ಮೇಲೆ ವಾಪಸ್ ತರೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಹೀ ಬೀಯಿಂಗ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಐ ಜಸ್ಟ್ ವಿಶ್ ಹಿಮ್. ಇಂಡಿವಿಜುವಲ್ ಆಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಆಕ್ಷೇಪ ಇಲ್ಲ. ಆದರೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ಸ್, ಇವಾಗ ಸಿಗಂದೂರು ಬ್ರಿಡ್ಜ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಅವರ್ ಸ್ಟೇಟ್. ಅದೇ ರೀತಿಯಲ್ಲಿ ನಮಗೆ ಬೇರೆ ಇದ್ದಾವೆ. ನ್ಯಾಷನಲ್ ಹೈವೇಸು ಇವತ್ತು ಮುಂದೆ ಹೋಗಬೇಕಿತ್ತು, ಏರ್ಪೋರ್ಟು ನೈಟ್ ಲ್ಯಾಂಡಿಂಗ್ ಆಗಬೇಕಿತ್ತು, ಆಮೇಲೆ ನೀರಾವರಿ ಯೋಜನೆ ಆಗಬೇಕಿತ್ತು, ಶರಾವತಿ ಭಾಗದಲ್ಲಿ ಬಗರುಕುಂ ಅಂತ ಹೇಳ್ಬಿಟ್ಟೆ ಅದರ ಕೂಗಿತ್ತು. ಬಗರುಕುಂ ಇದನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗ್ತಾ ಇದ್ದಾವೆ. ಅನೇಕ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಸ್ಟೇಟ್ ಇಶ್ಯೂಸ್ ಏನಿದ್ದಾವೆ ಅವನ್ನೆಲ್ಲವನ್ನು ಕೂಡ ಇಲ್ಲಿ ತಗೊಳ್ತಕ್ಕಂಥ ಅವಶ್ಯಕತೆ ಇದೆ. ಆ ಥರ ಪ್ರಯಾರಿಟಿನಲ್ಲಿ ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ.